ಪವರ್ ಅಂದರೆ ನಾನಾ ಅರ್ಥ ಇದೆ. ಒಬ್ಬ ಮನುಷ್ಯನ ತೋಳಿನಲ್ಲಿರೋದು ಫಿಸಿಕಲ್ ಪವರ್. ಅದೇ ಒಬ್ಬ ಜೀನಿಯಸ್ ಅಂತ ಕರೆಯೋನು ಮಿದುಳಲ್ಲಿರೋದು ಮೆಂಟಲ್ ಪವರ್. ಭೂಮಿ, ಆಕಾಶ, ಗಾಳಿ, ನೀರು ನ್ಯಾಚುರಲ್ ಪವರ್. ಅದೇ ನಿಜವಾದ ಪವರ್ ಯಾವುದು ಗೊತ್ತಾ? ಇನ್ ಟೈಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಇಲ್ಲಾಂದರೆ ನನಗೆ ಕೆಲಸ ಸಿಗಲ್ಲ ಅಂತ ನೀನು ಬೈಕಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಿರುವಾಗ ದಾರಿಯಲ್ಲಿ ಒಬ್ಬ ನಿಮ್ಮನ್ನು ನಿಲ್ಲಿಸಿ, ಸರ್ ತುಂಬ ಎಮರ್ಜೆನ್ಸಿ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ತುಂಬ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಇಲ್ಲಿ ಯಾವುದೇ ಆಟೋ ಸಿಗ್ತಿಲ್ಲ, ಟ್ಯಾಕ್ಸಿ ಸಿಗ್ತಿಲ್ಲ, ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂದಾಗ ಸರಿ ಆಯಿತು ಅಂತ ನೀನು ಹೇಳೋದಿದೆಯಲ್ಲ, ಅದು ಪವರ್. ನಿಮಗೂ ಎಮರ್ಜೆನ್ಸಿನೇ, ನೀನು ಇನ್ ಟೈಮ್ಗೆ ಇಂಟರ್ವ್ಯೂಗೆ ಹೋಗಿಲ್ಲ ಅಂದರೆ ನಿನಗೆ ಕೆಲಸ ಸಿಗಲ್ಲ, ಆದರೂ ಆ ವ್ಯಕ್ತಿಗೆ ಸಹಾಯ ಮಾಡೋ ಧೈರ್ಯ ಇದೆಯಲ್ಲ, ಅದು ರಿಯಲ್ ಪವರ್. ಎಲ್ಲ ಅನುಕೂಲವಾಗಿದ್ದುಕೊಂಡು ಸಹಾಯ ಮಾಡಿದ್ರೆ ಅದು ನಿನ್ನಲ್ಲಿರೋ ಪವರ್ನ ಹೇಗೆ ತೋರಿಸುತ್ತೆ? ನೀನು ಕಷ್ಟದಲ್ಲಿದ್ದುಕೊಂಡು ಕಷ್ಟದಲ್ಲಿರೋ ಇನ್ನೊಬ್ಬನಿಗೆ ಸಹಾಯ ಮಾಡೋದಿದೆಯಲ್ಲ, ಅದು ಪವರ್. ನಾವು ಎಷ್ಟೇ ಸಂಪಾದನೆ ಮಾಡಿದರೂ ನಾವು ಸತ್ತಾಗ ನಾ ಪೈಸೆ ತೊಗೊಂಡೋಗೋಕ್ಕಾಗಲ್ಲ ಅಂತ ನಮಗೆ ಗೊತ್ತಿದ್ದರೂ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಆಗೋವಷ್ಟು ಸಂಪಾದನೆ ಮಾಡ್ತೀವಿ. ಇರೋಕ್ಕೆ ಮನೆ ಇಲ್ಲದೆ ಗುಡಿಸಲನ್ನು ಕಟ್ಕೊಂಡೋದು ಎಷ್ಟೋ ಜನ ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೆ ನೀನು ಮನೆ ಕಟ್ಕೊಡೋದಿದೆಯಲ್ಲ, ಅದು ಪವರ್. ಪವರ್ ಬಗ್ಗೆ ಎಲ್ಲರೂ ಮಾತಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ ತುಂಬ ಕಷ್ಟದಲ್ಲಿದ್ದಾನೆ, ನನ್ನ ಅಕೌಂಟಲ್ಲಿ ₹1,00,000 ಕಾಸಿದೆ, ಅವ್ನು ಕೇಳಿದ್ದು ಕೇವಲ 10,000, ಎಕ್ಸ್ಟ್ರಾ ಇನ್ನೊಂದು 10,000 ಕೊಡೋಣ, ಏನು ಎಮರ್ಜೆನ್ಸಿನೋ ಅನ್ನೋದಿದೆಯಲ್ಲ, ಅದು ಪವರ್. ಸಮಾಜ ಸೇವಕ ಅಂತ ಹೆಸರು ಮಾಡಿರೋ ಒಬ್ಬ ವ್ಯಕ್ತಿ ವಿರುದ್ಧ MLA ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡೋ ನೀನು ಗೆದ್ದೇ ಗೆಲ್ತೀಯ ಅಂತ 100% ಗೊತ್ತಿದ್ದರೂ ನಾಮಿನೇಷನ್ ವಾಪಸ್ ತಗೊಂಡು ದೇಶದ ಬೆಳವಣಿಗೆಗೆ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಪವರ್. ಪ್ರತಿಭಾವಂತ ಸ್ಪೋರ್ಟ್ ಪ್ಲೇಯರ್ನ ಲಂಚಕ್ಕೆ ಆಸೆ ಪಡ್ದೇನೆ ದೇಶದ ಪರವಾಗಿ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಪವರ್. ಅರ್ಲಿ ಮಾರ್ನಿಂಗು ತುಂಬ ಚಳಿಯಲ್ಲಿ ನೀನು ವಾಕಿಂಗ್ ಮಾಡ್ತಿರೋವಾಗ ರಸ್ತೆ ಬದಿಯಲ್ಲಿ ಒಬ್ಬ ಮುದುಕ ಗಡಗಡ ಅಂತ ನಡುಕ್ತಾ ಮಲಗಿರೋವಾಗ ಅವನಿಗೆ ನಿನ್ನ ಜಾಕೆಟ್ ಬಿಚ್ಕೊಡೋದಿದೆಯಲ್ಲ, ಅದು ಪವರ್. ಸಂಪಾದನೆನ ಸೇವ್ ಮಾಡೋದಲ್ಲ, ದಾನ ಮಾಡೋದು ಪವರ್. ಒಂಟಿಯಾಗಿ ಬದುಕೋದು ಪವರ್. ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಪವರ್. ಲೈಫ್ಗೆ ಸಂಬಂಧಪಟ್ಟಂತೆ ನೀನಾಗೆ ಡಿಸಿಷನ್ ತೊಗೊಳ್ಳೋದು ಪವರ್. ಮದುವೆ ಬೇಡ ಅಂದ್ಕೊಳ್ಳೋದು ಪವರ್. ಮದುವೆ ಆದಾಗ ಮಕ್ಕಳು ಬೇಡ ಅಂದ್ಕೊಳ್ಳೋದು ಪವರ್. ಯಾರೊಬ್ಬರಿಗೂ ನೋವಾಗದೇ ಇರೋ ಹಾಗೆ ಇರೋದು ಪವರ್. ಕಿಂಗ್ಡಮ್ನ ಕಟ್ಟೋದು ಪವರು. ಕಟ್ಟಿರೋ ಅದೇ ಕಿಂಗ್ಡಮ್ನ ತ್ಯಾಗ ಮಾಡೋದು ಪವರ್. ಅದಕ್ಕೆ ಫಾರ್ ಎಕ್ಸಾಂಪಲ್ ಗೌತಮ್ ಬುದ್ಧ. ಇತ್ತೀಚಿನ ಕಾಲದಲ್ಲೂ ಅವರಾಗೆ ಒಬ್ಬರಿದ್ದಾರೆ. ಅವರ ಹೆಸರು ಸಿರಿಪಾನ್ಯೋ, ಮಲೇಷಿಯಾದ ಬಿಲಿಯನರ್ ಅವರು. ಅವರು ತಮ್ಮ 50,000 ಕೋಟಿ ಆಸ್ತಿನ ಚಾರಿಟಿಗೆ ದಾನ ಮಾಡಿ ಬುದ್ಧಿಸ್ಟ್ ಮಾಂಕ್ ಆಗಿ ಮಲೇಷಿಯಾ ಮಯನ್ಮಾರ್ ಬಾರ್ಡರ್ನಲ್ಲಿರೋ ಫಾರೆಸ್ಟ್ ಒಂದರಲ್ಲಿ ಬುದ್ಧಿಸ್ಟ್ ಮಾಂಕ್ ಆಗಿ ಅವರು ತಮ್ಮ ಜೀವನನ ಕಳೀತಿದ್ದಾರೆ. ನೀನು ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದ್ರು ಅವರ ಆಸ್ತಿಯಲ್ಲಿ 10% ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ನೀನು ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮುಖದಲ್ಲಿ ಸದಾ ನಗು ಇರಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.